ಗೆ ಹಾ. ಒಂದು ಕ್ಲಾರಿಟಿ ಕೊಡ್ತೀನಿ. ಏನಂದ್ರೆ ಈಗ ಆರೋಪ ಮಾಡಿರೋದು ಯಾರು ಅಂತ ನನಗೆ ಗೊತ್ತಿಲ್ಲ. ಅದನ್ನ ಔಟ್ ಮಾಡಿರೋದು ಆಡಿಯೋ. ಓಕೆ ಓಕೆ ಅದಾದ ಮೇಲೆ ಆಡಿಯೋದಲ್ಲಿ ಮಾತಾಡಿದ್ದು ಸಂತ್ರಸ್ತೆ ಯಾರಿದ್ದಾರೆ, ನೀವು ದಯವಿಟ್ಟು ಅವ್ರಿಗೆ ಕೇಳ್ಬಿಡಿ ಹೋಗಿ, ಇದು ಓಕೆ ಸತ್ಯನಾ ಸುಳ್ಳಂತ. ಅವ್ರು ಹೇಳ್ತಾರೆ ನಮ್ಗೆ ಇದ್ರ ಹಿನ್ನೆಲೆ ಏನು, ಯಾಕೆ, ಹೇಗೆ ಅಂತ ಹೇಳಿ. ನಾನು ಹೇಳೋದು ತಪ್ಪಾಗತ್ತೆ. ಯಾಕಂದ್ರೆ ಈಗ ನನ್ನ ಮೇಲೆ ಆರೋಪ ಬಂದಿರೋ ಆರೋಪ ಯಾರು ಮಾಡಿರೋರು ಯಾರಿದ್ದಾರೆ, ಮಾತಾಡೋರು ಯಾರು, ಅವ್ರ ಜೀವಂತ 2 ಸಾಕ್ಷಿ ಮನೆಗಳಿದಾವೆ. ಓಕೆ ಓಕೆ ಸರ್. ನೀವು ಹೋಗಿ ಆ ಸಂತ್ರಸ್ತನಿಗೆ ಕೇಳ್ಬಿಡಿ, ಏನಾಗಿದೆ ಅಮ್ಮ, ಯಾಕೆ ಹಿಂಗಾಯ್ತು, ಏನ್ ಹೌದಾ, ಇದು ಸತ್ಯನಾ ಸುಳ್ಳು ಅಂತ ಕೇಳಿ. ಅವ್ರೇನೋ ಸತ್ಯ ಅಂದ್ರೆ ನಾನು ಮುಂದಿನ ಪ್ರೊಸೆಸ್ ನ ಮಾಡಕ್ ರೆಡಿ ಇದೀನಿ. ಅವ್ರು ಸುಳ್ಳು ಅಂತಂದ್ರೆ ನೀವು ಅದ್ರ ನಿರ್ಧಾರಗಳು ನೀವು ತಗೊಳ್ಳಿ ಮಾಧ್ಯಮದ. ಏನಕ್ಕೆ ಅಂದ್ರೆ ಸರ್, ನೇರವಾಗಿ ಅಪ್ಪಣ್ಣ ಕಾಮಿಡಿ ಕಿಲಾಡಿಯ ನಟರು ಅಪ್ಪಣ್ಣ ಅವರು ಸಾಕಷ್ಟು ಶೋಗಳಿಗೆ ನನ್ನ ಕರೀತಾರೆ, ಅಲ್ಲಿ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ, ಬಂದಿಲ್ಲ ಅಂದ್ರೆ ಟಾರ್ಚರ್ ಕೊಡ್ತಾರೆ. ಸೊ ಇದುವರೆಗೂ ಕೂಡ ನನಗೆ ಆ ಟಾರ್ಚರ್ ತಪ್ಪಿಲ್ಲ ಅನ್ನುವಂಥದ್ದನ್ನ ಅವರು ಆಡಿಯೋದಲ್ಲಿ ಹೇಳಿರುವಂಥದ್ದು ಸರ್. ಅದೇ ಹೇಳ್ತಿರೋದಲ್ಲ ಸರ್, ನೀವು ಅವ್ರು ಕೇಳಿ. ಅದನ್ನ ಯಾವ ಸಂತ್ರಸ್ತೆ ಇದಾರಲ್ಲ ಅವ್ರಿಗೆ ಕೇಳಿ ದಯಮಾಡಿ, ಇದನ್ನ ಹೌದಾ, ಸತ್ಯನ, ಇದು ಸುಳ್ಳ, ಒತ್ತಾಯಪೂರ್ವಕವಾಗಿ ಇದನ್ನ ಮಾಡಿಸಲಾಯ್ತಾ, ಅಥವಾ ನಾನೇ ಇದನ್ನ ರಿಲೀಸ್ ಮಾಡಿ ನಾನು ಹೇಳಿದಿನ ಮನಸ್ಸೋ ಇಚ್ಛೆ ಅಂತ ನೀವು ಕೇಳಿ. ಅವ್ರ ಹತ್ರ ಕೇಳಿ ಕ್ಲಾರಿಟಿ ತಗೊಂಡು ಆಮೇಲೆ ನನ್ನ ಹತ್ರ ಕೇಳಿದ್ರೆ ನಾನು ಅದಕ್ಕೆ ಹೇಳ್ಬೋದು. ಹಾಗಾದ್ರೆ ಆರೋಪದಲ್ಲಿ ಅದಕ್ಕೆ ಉರುಳಿಲ್ಲ ಅಂತ ಹೇಳ್ತೀರಾ ಸರ್ ಹಾಗಾದ್ರೆ ನೀವು? ನನ್ನ ಪಾತ್ರ ಏನೂ ಇಲ್ಲ. ತಮ್ಮ ಸ್ವಾರ್ಥದ ದ್ವೇಷದ ಪ್ರೇಮದ ಪ್ರೀತಿಗೆ, ಕೋಮ ದ್ವೇಷದ ಪ್ರೀತಿಗೆ ನಮ್ಮನ್ನ ಎಳೆದು ತಂದು ಇಲ್ಲಿ ಹಾಕಲಾಗಿದೆ. ಹಾಗಾಗಿ ನಾನು ಇದನ್ನ ಸಮಾಜಕ್ಕೆ ಬಿಡ್ತೀನಿ, ನಾನು ಏನು ಹೇಳಲ್ಲ ಸರ್. ನಾನು ಇದರಲ್ಲಿ ನೋಡಿ, ನಾವು